ಇನ್ನು ಮತ್ತೆ ಚಾಮರಾಜನಗರದ ಬಗ್ಗೆನೇ ಮಾತಾಡಬೇಕು. ಏನು ನಡೀತಾ ಇದೆ ಚಾಮರಾಜನಗರದಲ್ಲಿ, ಏನು ಎತ್ತ, ಸೊ ಇದು ಸಂಗತಿ. ಟಿವಿ ನನಗೆ ಅರಣ್ಯಾಧಿಕಾರಿ ಮರಿಸ್ವಾಮಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆಗಸ್ಟ್ 14ನೇ ತಾರೀಕು ಏನಾಯಿತು ಅನ್ನೋದನ್ನು ಅವರು ಎಳೆಯಾಗಿ ಹೇಳಿದ್ದಾರೆ. ಒಂದು ಟಾರ್ಚ್ ಲೈಟ್ ಕಾಣಿಸ್ಕೊಳ್ತು, ಇದ್ದಕ್ಕಿದ್ದಂಗೆನೇ ಅಧಿಕಾರಿಗಳು ಅಲರ್ಟ್ ಆದರು. ಅವರು ದಾಳಿ ಮಾಡಕ್ಕೆ ಶುರು ಮಾಡಿದ್ರು. ನಾವು ಪ್ರತಿದಾಳಿ ಶುರು ಮಾಡಿದ್ವಿ ನಮ್ಮ ರಕ್ಷಣೆಗೋಸ್ಕರ. ಅದಾದ್ಮೇಲೆ ಒಂದಿಷ್ಟು ಜನ ಅಲ್ಲಿಂದ ಓಡೋದ್ರು. ಹತ್ರ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿತ್ತು. ಮತ್ತೊಬ್ಬ ಮಾತನಾಡುವಂಥ ಸ್ಥಿತಿಯಲ್ಲಿದ್ದ. ಮರಿಸ್ವಾಮಿ ಇದು ಸಂಬಂಧಪಟ್ಟಂಗೆ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. 15ನೇ ತಾರೀಕು ಮುಂಜಾನೆ ಒಂದು 5ರಿಂದ 5:20 ಏನು ಕಳ್ಳ ಬೇಟೆಗಾರರು ಅರಣ್ಯದೊಳಗಡೆ ಹಾಗೂ ನಮ್ಮ ಸಿಬ್ಬಂದಿ ನಡುವೆ ಏನು ಗುಂಡಿನ ಚಕಮಕಿಯಿಂದ 3 ಜನ ಸಾವನ್ನಪ್ಪಿರ್ತಾರೆ. ನಮಗೆ ಹಿಂದಿನ ದಿನ ಅಂದರೆ 14ನೇ ತಾರೀಕು ನೈಟು ನಮ್ಮ ಸಿಬ್ಬಂದಿಗೆ ಮಾಹಿತಿ ಇರ್ತದೆ. ಏನಂತಂದರೆ ಹೊಳೆಮುರ್ದಟ್ಟಿ ಕ್ಯಾಂಪ್ ಹತ್ರ ಈ ರೀತಿ ಟಾರ್ಚ್ ಬೆಳಕು ಮತ್ತು ಗುಂಡಿನ ಶಬ್ದ ಕೇಳಿ ಬಂದಿದೆ ಅಂತ. ಸೊ ಹಾಗಾಗಿ ಆ ಮಾಹಿತಿ ಮೇಲೆ ಏನು ಮಾಡ್ತಾರೆ, ಕನ್ಸರ್ನ್ಡ್ ಬೀಟ್ ಗಾರ್ಡು ಮತ್ತು DRFOಸು ಅದರ ಸಿಬ್ಬಂದಿಗಳನ್ನ ಒಗ್ಗೂಡಿಸ್ಕೊಂಡು ಕಾರ್ಯಾಚರಣೆಗೆ 2 ಕಡೆಯಿಂದ ಹೋಗ್ತಾರೆ. ಒಂದು ಶಾಖೆ ಕಡೆಯಿಂದ, ಇನ್ನೊಂದು ಮತ್ತು ಹಾನೂರಿಂದ ಜೀಪಲ್ಲಿ 2 ತಂಡ ಮಾಡಿಕೊಂಡು ಸ್ಥಳಕ್ಕೆ ಭೇಟಿ ಹೋಗ್ತಾರೆ. ಸೊ ಫಸ್ಟ್ ಒಂದು 11-12 ಗಂಟೆಗೆ ಒಂದು ಕಡೆ ಬೆಳಕು ಕಂಡು ಬರ್ತದೆ. ನಂತರ ಆ ಕಡೆ ಬೆಳಕು ಏನು ಗೋಂಬಿ ಹಳ್ಳ ಆ ಕಡೆ ಅಂತ ಹೇಳ್ತಾರೆ, ಆ ಕಡೆ ಸುತ್ತಮುತ್ತ ವಾಚ್ ಮಾಡ್ತಾರೆ, ಕಾಯ್ತಾರೆ 1-2 ಗಂಟೆ. ಬಟ್ ಯಾವುದೇ ರೀತಿ ಮೂಮೆಂಟು ಸಿಗೋದಿಲ್ಲ. ಒಂದು ಸಿಬ್ಬಂದಿ ಇನ್ನು ಜೀಪ್ ತುಂಬ ಮುಂದಕ್ಕೆ ತೊಗೊಂಡೋದ್ರೆ ಸೌಂಡ್ ಅಂದರೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಬೈ ಫುಟ್ ನಡ್ಕೊಳ್ತಾ ಹೋಗ್ತಾರೆ. ಕರಡಿ ಗುಡ್ಡ ಏನಿದೆ ಅಲ್ಲಿ ಹತ್ಬಿಟ್ಟು ನೋಡೋಕ್ಕೆ ಹೋಗ್ತಾರೆ. ಏನು ಬೇಟೆಗಾರರ ಅಲ್ಲಿ ಗುಡ್ಡದ ಮೇಲೆ ಇದ್ರೆ ನೋಡಿ ಇವ್ರನ್ನ ಗನ್ ತೊಗೊಂಡು ಇವ್ರ ಹತ್ರ ಪಾಯಿಂಟ್ ಮಾಡಿ ಮಾಡ್ತಾರೆ. ಆವಾಗ ಇವರು ಕಾಷನ್ ಕೊಡ್ತಾರೆ. ಬಟ್ ಸ್ಟಿಲ್ ಅವರು ಸಿಬ್ಬಂದಿಗಳ ಮೇಲೆ ಫೈರ್ ಮಾಡ್ತಾರೆ. ಫೈರ್ ಮಾಡಿದಾಗ ನಮ್ಮ ಸಿಬ್ಬಂದಿಗಳು ಅವರ ಆತ್ಮರಕ್ಷಣೆಗೆ ಫೈರ್ ಮಾಡ್ತಾರೆ. ಏನು ಈಗ ಹಿಂದೆ ಇದ್ರಲ್ಲ ಸಿಬ್ಬಂದಿಗಳು ಇನ್ನೊಂದು ಜೀಪ್ ಅಲ್ಲಿ ಇವರು ಸೌಂಡ್ ಕೇಳಿದ ತಕ್ಷಣ ಇಮಿಡಿಯೇಟ್ ಆ ಸ್ಪಾಟಿಗೆ ಓಡಿ ಬರ್ತಾರೆ. ಮತ್ತು ಅವರು ಟಾರ್ಚ್ ಹಾಕಿ ನೋಡ್ತಾರೆ, ಅವ್ರು ಬಿದ್ದಿರ್ತಾರೆ. ಬಿದ್ದಿದ್ದಾಗ ಅವ್ರನ್ನ ಏನು ಹೊಟ್ಟೆ ಭಾಗದಲ್ಲಿ ಬಿದ್ದಿದ್ದವ್ರು ನರಳಾಡ್ತಾ ಇರ್ತಾರೆ. ಮತ್ತು ಇನ್ನಿಬ್ಬರು ಅನ್ಕಾನ್ಷಿಯಸ್ ಮೋಡಲ್ಲಿ ಇರ್ತಾರೆ. ಸೊ ಈಗ ಏನು ಡಿ ಲೈನ್ ಇದೆಯಲ್ಲ, ನಮ್ಮ ಡಿ ಲೈನ್ ಟು ಇನ್ಸಿಡೆಂಟ್ ನಡೆದಿರತಕ್ಕಂಥ ಸ್ಪಾಟ್ಗೆ ಆಲ್ಮೋಸ್ಟ್ ಒಂದು 8 ಕಿಲೋಮೀಟರ್ ರೇಡಿಯಲ್ ಡಿಸ್ಟೆನ್ಸ್ ಇದೆ. ಆ್ಯಂಡ್ ಇನ್ನೊಂದು ವಿಲೇಜ್ ಏನು ಮರಿಯಮಂಗ್ಲದಿಂದ ಆಲ್ಮೋಸ್ಟ್ 5.5 ಕಿಲೋಮೀಟರ್ ರೇಡಿಯಲ್ಲೇ ಡಿಸ್ಟೆನ್ಸ್ ಬರ್ತಿದೆ. ಇನ್ನು ಬೈ ಫುಟ್ ವಾಕ್ ನಡ್ಕೊಂಡು ಹೋಗೋದಾದರೆ ಒಂದು 8-10 ಕಿಲೋಮೀಟರೇ ಬರ್ತದೆ. ಸೊ ಅಷ್ಟು ಡೀಪು ಹೋಗೋ ಅವಶ್ಯಕತೆಯೇ ಉದ್ಭವ ಆಗೋದಿಲ್ಲ. ಏನು ಕಾಡೊಳಕ್ಕೆ ಏನು ಬಂದಿರ್ತಾರೆ ಅದು ವ್ಯವಸ್ಥಿತವಾಗೇ ಬಂದಿರ್ತಾರೆ. ಯಾಕೆಂತಂದರೆ ಅವ್ರು ತಂದಿರ್ತಕ್ಕಂಥ ಬ್ಯಾಗಲ್ಲಿ ಎಲ್ಲ ಫುಡ್ ಐಟಮ್ಸ್ಗಳಾಗಿರ್ಬೋದು, ಏನು ಬೇಟೆ ಆಡಲಿಕ್ಕೆ ಬೇಕಾದಂಥ ಮದ್ದು ಗುಂಡು ನಾಡ ಬಂದೂಕುಗಳಾಗಿರ್ಬೋದು ಎಲ್ಲ ಇರ್ತವೆ. ಎಲ್ಲ ನೋಡಿದಾಗ ಒಂದು ಕಾಡಲ್ಲಿ ವ್ಯವಸ್ಥಿತವಾಗಿ ಉಳ್ಕೊಂಡು ಬೇಟೆಯಾಡಿ ಅದನ್ನು ಮಾಂಸನ ಒಂದು ತೊಗೊಂಡೋಗುವಂಥ ಒಂದು ಯೋಜನೆ ರೂಪಿಸ್ಕೊಂಡೇ ಬಂದಿರ್ತಾರೆ. ಸೊ ಹಂಗಾಗಿ ಅರಣ್ಯಾಧಿಕಾರಿಗಳ ಮರಿಸ್ವಾಮಿ ಹೇಳಿದಂಥ ಮಾತನ್ನು ಕೇಳಿದ್ವಿ. ಇನ್ನೇನು ಬೇಕು, ಒಬ್ಬ ಅಧಿಕಾರಿನೇ ಹೇಳ್ತಾ ಇದ್ದಾರೆ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಆಗಲಿ, ಆಳಕ್ಕಿಳಿದು ತನಿಖೆ ಮಾಡಲಿ, ತಪ್ಪು ಯಾರ್ದಿದೆ ಅಂತ ಗೊತ್ತಾಗಲಿ. ಆದರೆ ಇದೆಲ್ಲದರ ನಡುವೆ ಈ ರೀತಿಯ ಘಟನಾವಳಿಗಳು ನಡೀತಾ ಇದೆಯಲ್ಲ, ಎಲ್ಲೋ ಒಂದು ಕಡೆಗೆ ಕ್ಯಾಂಪನ್ನು ಸ್ಫೋಟ ಮಾಡುವಂಥ ಪ್ರಯತ್ನಗಳಾಗ್ತಿರ್ಬೋದು. ಇದರ ಬಗ್ಗೆನೂ ಕೂಡ ತನಿಖೆ ಆಗಬೇಕು. ಇದರಲ್ಲಿ ಯಾರಾದರೂ ಅಧಿಕಾರಿಗಳ ಪಾತ್ರ ಇದೆಯಾ, ಅಥವಾ ಯಾರಾದರೂ ಬೇಜಾರು ಮಾಡ್ಕೊಂಡ್ರದ್ದು ಪಾತ್ರ ಏನಾದರೂ ಇದೆಯಾ, ಇದ್ರ ಬಗ್ಗೆನೂ ಕೂಡ. ಇನ್ನು ಅರಣ್ಯ ಸಿಬ್ಬಂದಿಯಿಂದ 3 ಎನ್ಕೌಂಟರ್ ಆಗಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳ ಹತ್ಯೆಗೆ ಏನಾದರೂ ಉದ್ರಿಕ್ತರು ಸಂಚು ನಡೆಸಿದ್ರಾ? ಯಾಕಂದರೆ ಜಿಲಾಟಿನ್ ಬಳಸಿ ಕಳ್ಳಬೇಟೆ ತಡೆ ಶಿಬಿರವನ್ನು ಸ್ಫೋಟ ಮಾಡ್ತಾರೆ ಅಂತಂತಂದರೆ ಯಾರು ಮಾಡಲಿಕ್ಕೆ ಸಾಧ್ಯ? ಒಟ್ಟು 4 ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಗಳು ಬ್ಲಾಸ್ಟ್ ಆಗಿವೆ. ಇದಕ್ಕೆ ಸಂಬಂಧಪಟ್ಟಂಗೆ ತೀವ್ರ ತನಿಖೆ ಆಗಬೇಕು, ಆಳಕ್ಕಿಳಿದು ತನಿಖೆ ಮಾಡಬೇಕು. ಸ್ಫೋಟದ ತೀವ್ರತೆಗೆ ಅರಣ್ಯಾಧಿಕಾರಿಗಳ ಶಿಬಿರ ಛಿದ್ರ ಆಗುವಷ್ಟರ ಮಟ್ಟಿಗೆ ಈ ಸ್ಫೋಟದ ತೀವ್ರತೆ ಇದೆ ಅಂತಂತಂದರೆ ಏನು ಅರ್ಥ ಇದು? ಅಂದರೆ ಅರಣ್ಯಾಧಿಕಾರಿಗಳನ್ನು ಟಾರ್ಗೆಟ್ ಮಾಡಿ ಏನಾದರೂ ಸ್ಫೋಟ ಮಾಡಿದ್ರಾ?
ಬನ್ನಿ ನಮ್ಮ ಪ್ರತಿನಿಧಿ ದಿಲೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಏನಿದು ಸ್ಫೋಟ? ಅದರಲ್ಲೂ ಜಿಲಾಟಿನ್ ಕಡ್ಡಿಗಳನ್ನು ಬಳಸಿ ಮಾಡಿರುವಂಥ ಸ್ಫೋಟ. ಇದೊಂದು ಲೆಕ್ಕದಲ್ಲಿ ಈ ದೊಡ್ಡ ಸ್ಫೋಟ ಇದು. ಅಂದರೆ ಈ ಸುಮ್ಮನೆ ಯಾರಾದರೂ ಮಾಡ್ಲಿಕ್ಕೆ ಸಾಧ್ಯನಾ ಇದನ್ನು ದಿಲೀಪ್? ಖಂಡಿತವಾಗ್ಲೂ ರಂಗನಾಥ್, ನಿಜಕ್ಕೂ ಕೂಡ ಇಷ್ಟು ದಿನ ಅವರು ನಾವು ರೈತರಿಗೆ ಹತ್ಯೆ ಮಾಡಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರು. ಇಂಥ ಹೋರಾಟಗಾರರ ಬಳಿ ಜಿಲೆಟಿನ್ ಕಡ್ಡಿಗಳು ಹೇಗೆ ಬಂತು, ಜಿಲೆಟಿನ್ನ ಬಳಸಿ ಸ್ಫೋಟ ಮಾಡುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಆತಂಕಕಾರಿ ವಿಚಾರ ಅಂತಲೇ ಹೇಳೋದು. ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಅರಣ್ಯಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಕಳ್ಳಬೇಟೆಗೆ ಹೋದಂಥವ್ರಿಗೆ ಗುಂಡು ಹಾರಿಸಿರುವಂಥದ್ದು ಅವ್ರನ್ನ ನಿಜಕ್ಕೂ ಹಿಡಿಬೋದಾಗಿತ್ತು, ಆದರೆ ಅವರ ಜೀವ ಹೋಗಿದೆ. ಅದು ಒಂದು ಕಡೆ ಖಂಡನೀಯವಾದಂಥ ವಿಚಾರ. ಆದರೆ ಅವರ ಪ್ರತೀಕಾರಕ್ಕೆ, ಅವರ ಸಾವಿನ ಪ್ರತೀಕಾರಕ್ಕೆ ಈ ರೀತಿಯಾದಂಥ ಅರಣ್ಯ ಸಿಬ್ಬಂದಿಗಳನ್ನು ಹತ್ಯೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ವಿಚಾರ ನಿಜಕ್ಕೂ ದೊಡ್ಡ ಮಟ್ಟದ ಆತಂಕ. ಅದರಲ್ಲೂ ಕೂಡ ಅರಣ್ಯದ ಒಳಗಡೆ ಹೋಗಿರುವಂಥ ಕಳ್ಳಬೇಟೆ ತಡೆ ಶಿಬಿರಗಳೇನಿದೆ, ಕಾಡಿನ ಅಂಚಿನ ಪ್ರದೇಶದಲ್ಲಿ ಇರುತ್ತೆ, ಇಲ್ಲ ಕಾಡಿನ ಒಳಗಡೆ ಇರುವಂಥ ಅರಣ್ಯ ಕಳ್ಳಬೇಟೆ ತಡೆ ಶಿಬಿರಗಳ ಇದಾಗಿರುವಂಥದ್ದು. ಇಂಥ ಶಿಬಿರಗಳನ್ನು ಟಾರ್ಗೆಟ್ ಮಾಡಿ ಈ ರೀತಿಯಂಥ ಧ್ವಂಸ ಮಾಡುವಂಥ ಕೆಲಸವನ್ನಾಗಿದೆ. 4 ಕಳ್ಳಬೇಟೆ ತಡೆ ಶಿಬಿರಗಳಿಗೆ ಈ ರೀತಿಯಂಥ ಜಿಲೆಟಿನ್ ಬಳಸಿ ಸ್ಫೋಟ ಮಾಡುವಂಥ ಕೆಲಸ ಆಗಿದೆ. ಜೊತೆಗೆ ಇದೇ ರೀತಿಯಂಥ ಇನ್ನೂ 5 ಉಳಿದಂಥ 5 ಕಳ್ಳಬೇಟೆ ತಡೆ ಶಿಬಿರ, ಜೊತೆಗೆ ಅರಣ್ಯ ಇಲಾಖೆ ಕಚೇರಿಗಳೇನಿದೆ ಅದನ್ನು ಕೂಡ ಧ್ವಂಸ ಮಾಡುವಂಥದ್ದು. ಒಟ್ಟಾರೆ 9 ಕಡೆ ಈ ರೀತಿಯಂಥ ದಾಳಿಗಳಾಗಿದೆ. 4 ಕಡೆ ಜಿಲೆಟಿನ್ ಸ್ಫೋಟ ಆಗಿರುವಂಥದ್ದು. ಇದು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಆತಂಕ ಇರುವಂಥದ್ದು. ಈ ಒಂದು ವಿಚಾರವಾಗಿ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡು ಇದನ್ನ ತನಿಖೆ ಮಾಡಬೇಕಾದಂತಹ ವಿಚಾರ ಇರುವಂಥದ್ದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.